ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಎಂದಿರುವಂತಹ CWRCಯ ಶಿಫಾರಸಿನಿಂದ ಕಿಚ್ಚು ಹೊತ್ತುಕೊಂಡಿದೆ. ಈ ಕಾವೇರಿ ಕಿಚ್ಚಿಗೆ ಈಗ CWMAನ ಆದೇಶ ತುಪ್ಪ ಸುರಿದಿದೆ. ಇದರಿಂದ ರಾಜ್ಯದಲ್ಲಿ ಅನ್ನದಾತರ ಆಕ್ರೋಶ ಕಟ್ಟೆ ಒಡೆದಿದೆ. ರೈತಾಗ್ನಿ ತಣಿಸಲು ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳು ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಕರುನಾಡಲ್ಲಿ ಕಾವೇರಿದ ನೀರಿನ ಕಿಚ್ಚು. CWMA ಆದೇಶ, ಮುಂದೇನಿದೆ ದಾರಿ? ಮಂಡ್ಯ, ಮೈಸೂರು ಅನ್ನದಾತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಬೆಂಗಳೂರಿನಲ್ಲಿ ತಮಿಳುನಾಡಿನ ವಿರುದ್ಧ ಆಕ್ರೋಶ ದಗದಗಿಸ್ತಾ ಇದೆ. ಕಾವೇರಿ ನೀರನ್ನು ಹರಿಸಲೇಬೇಕು ಅಂತ CWMA ಹೇಳ್ತಾ ಇದ್ದಂತೆ ಹೋರಾಟ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ. ಇದೀಗ ಬರದ ಬವಣೆಯಲ್ಲಿರುವಂತಹ ಕರುನಾಡಿಗೆ ಮತ್ತೊಂದು ಬರಸಿಡಿಲು ಬಡಿದಂತಾಗಿದೆ. ಕರ್ನಾಟಕ ಸರ್ಕಾರವು ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದರೆ CWRC ಶಿಫಾರಸು ಪ್ರಶ್ನೆ ಮಾಡಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ CWMAಕ್ಕೆ ಮನವಿ ಮಾಡಿತ್ತು. ಇಲ್ಲಿಯೂ ಕೂಡ ಪರಿಹಾರ ಸಿಗದೇ ಇರೋದು ಈಗ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಸರ್ಕಾರ ಮುಂದೆ ಏನು ಮಾಡಬಹುದು? ಕಾವೇರಿ ನೀರು ಹಂಚಿಕೆ ವಿವಾದದಲ್ಲಿ ರಾಜ್ಯಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. CWMA ಆದೇಶ ಹೊರಬಿದ್ದ ಬೆನ್ನಲ್ಲೇ ಕಾವೇರಿ ಜಲಾನಯನ ಪ್ರದೇಶದಾದ್ಯಂತ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಮುಗಿಲು ಮುಟ್ಟಿದೆ. ಒಂದ್ ಕಡೆಗೆ ಜಲಾಶಯಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದ್ರೆ, ಮತ್ತೊಂದು ಕಡೆಗೆ ತಮಿಳುನಾಡಿಗೆ ನೀರು ಬಿಡುವಂತೆ ಕಟ್ಟುನಿಟ್ಟಿನ ಆದೇಶ ಬಂದಿದೆ. ಹಾಗಾದ್ರೆ ಈ ಕಂಟಕದಿಂದ ಪಾರಾಗಲು ರಾಜ್ಯ ಸರ್ಕಾರದ ಮುಂದೆ 3 ಆಯ್ಕೆಗಳಿವೆ. ಸರ್ಕಾರದ ಮುಂದಿನ ದಾರಿ. ಆಯ್ಕೆ 1, CM ನೇತೃತ್ವದಲ್ಲಿ ತುರ್ತು ಸಭೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಚರ್ಚಿಸಲು ಎಲ್ಲಾ ಪಕ್ಷಗಳ ನಾಯಕರೊಂದಿಗೆ ಸಭೆಯನ್ನು ನಡೆಸಿ ಒಮ್ಮತದ ತೀರ್ಮಾನಕ್ಕೆ ಬರುವುದು. ಆಯ್ಕೆ 2, ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಲಶಕ್ತಿ ಸಚಿವರು ಮಧ್ಯಪ್ರವೇಶ ಮಾಡಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಸೇತುವೆಯಾಗಿ ನಿಂತುಕೊಂಡು ಈ ಸಂಕಷ್ಟದ ಸಮಯದಲ್ಲಿ ನ್ಯಾಯವನ್ನು ಒದಗಿಸಬೇಕೆಂಬುದು ಕನ್ನಡಿಗರ ಪ್ರಬಲ ಆಗ್ರಹವಾಗಿದೆ. ಆಯ್ಕೆ 3, ಸುಪ್ರೀಂ ಕೋರ್ಟ್ ಮೇಲ್ಮನವಿ. CWMA ಆದೇಶ ಹಾಗೂ ಕರ್ನಾಟಕದ ಮನವಿ ತಿರಸ್ಕೃತಗೊಂಡಿರುವುದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಮೇಲ್ಮನವಿ ಸಲ್ಲಿಸಬಹುದು. ಕಾನೂನು ತಜ್ಞರ ಸಲಹೆ ಮೇರೆಗೆ ಮರುಪರಿಶೀಲನಾ ಅರ್ಜಿ ಅಥವಾ ಮೇಲ್ಮನವಿಗೆ ಸಿದ್ಧತೆ ಕೂಡ ಮಾಡಬಹುದು. ಎಲ್ಲ ಸರ್ವಪಕ್ಷಗಳ ಒಂದು ಮೀಟಿಂಗನ್ನು ಕಾವೇರಿಯಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಕರೆದಿದ್ದಾರೆ. ಅಲ್ಲಿ ಚರ್ಚೆ ಮಾಡಿದ ನಂತರ ನಮ್ಮ ಹಿರಿಯ ವಕೀಲರು ಚರ್ಚೆ ಮಾಡಿ ಅಗತ್ಯವಿದ್ದರೆ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಮನವಿಯನ್ನು ಸಲ್ಲಿಸಲಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಯಾಕಂದರೆ ಇದು ಇಮಿಡಿಯೇಟ್ ಆಗಿ ತುರ್ತಾಗಿ ತೆಗೆದುಕೋಬೇಕಾಗ್ತದೆ. ಯಾಕಂದರೆ ನೀರಿಲ್ಲದ್ರಿಂದ ನಾವು ಕೊಡೋಕ್ಕಾಗಲ್ಲ ಅನ್ನೋದ್ರಿಂದ 2 ಕಡೆ ರಾಜ್ಯದ ಜನತೆಗೂ ಕೂಡ ನಾವು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಏನು ಬಿಗುವಿನ ವಾತಾವರಣ ಆಗಬಾರ್ದು, ಎಲ್ಲರೂ ಅನ್ಯೋನ್ಯತೆಯಿಂದ ಇರಬೇಕು. ಆ ರೀತಿಯಾದಂಥ ಒಂದು ನಾವು ಸೌರತೆಯನ್ನು ಕೂಡ ಕಾಪಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ. ಮುಂದುವರೆದು ಕೇಂದ್ರದ ಸಚಿವರುಗಳನ್ನ ಸಂಪರ್ಕ ಮಾಡಿ ಕೇಂದ್ರದ ಮಧ್ಯಸ್ಥಿಕೆಯನ್ನು ಕೂಡ ನಾವು ಕೇಳಬಹುದು. ಯಾಕಂದರೆ ಇದು 2012ರಲ್ಲಿ ಇದೇ ರೀತಿಯ ಪರಿಸ್ಥಿತಿ ಬಂದಾಗ 177.25 TMC ನೀರಿನಲ್ಲಿ ನಾವು ತಮಿಳುನಾಡಿಗೆ 110 TMC ಬಿಡಕ್ಕೆ ಸಾಧ್ಯ ಆಗಿತ್ತು ಆ ವರ್ಷ. ಆ ಸಮಯದಲ್ಲಿ 2 ರಾಜ್ಯಗಳು ಬಂದ್ ಆಚರಣೆ ಮಾಡಿದ್ವು, ದೊಡ್ಡ ಮಟ್ಟದ ಗಲಾಟೆ ಆಗ್ತಿತ್ತು. ಆ ಸಮಯದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2 ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಜಗದೀಶ್ ಶೆಟ್ಟರ್ ಇದ್ರು, ಅಲ್ಲಿ ಜಯಲಲಿತಾ ಇದ್ರು, ಎಲ್ಲರನ್ನೂ ಕರೆಸಿ ಕುಂಡಿಸಿ ಒಂದು ಸಮಾಧಾನಕರವಾಗಿ ಇಬ್ಬರಿಗೂ ಒಂದು ಇತ್ಯರ್ಥ ಮಾಡಿ ಕಳಿಸಿದ್ರು. ಆ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸೋ ಒಂದು ಅವಕಾಶ ಇದೆ. CWMA ನೀಡಿರುವಂತಹ ಆದೇಶ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಅಂತ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಹೇಳಿದ್ದಾರೆ. ಮುಂಗಾರು ಮಳೆಯ ವೇಳೆಯೇ ಇಡೀ ವರ್ಷಕ್ಕೆ ಬೇಕಾದಷ್ಟು ಕುಡಿಯುವ ನೀರನ್ನು ಶೇಖರಿಸಿಕೊಳ್ಳಲು ಕೋರ್ಟ್ ಆದೇಶ ಇದೆ. ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಮನವರಿಕೆ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅಂತ ಸಲಹೆ ನೀಡಿದರು. 8 TMC ಇವತ್ತಿಗೆ ಶಾರ್ಟ್ ಆಗುತ್ತೆ. ಆ ನೀರು ಬಿಟ್ಟರೆ ನಾವು ಎಲ್ಲಿ ಹೋಗೋಣ, ಎಲ್ಲಿಂದ ನೀರು ತರೋಣ, ಇಂಥ ಪರಿಸ್ಥಿತಿಗೆ ಏನು ಮಾಡಬೇಕು ಅಂತ ಟ್ರಿಬ್ಯುನಲ್ ಮುಂದೆ ಕೇಳಿದರೆ ವಾಲ್ಯೂಮ್ 5 ಪೇಜ್ 210 ಪ್ಯಾರಾ 25 ಕ್ಲಿಯರಾಗಿ ಹೇಳಿದ್ದಾರೆ. ಸೌತ್ ವೆಸ್ಟ್ ಮಾನ್ಸೂನಲ್ಲಿ ನಮ್ಮ 4 ರಿಸರ್ವಾಯರ್ಗೆ ವರ್ಷಕ್ಕೆ ಬೇಕಾದಷ್ಟು ನೀರೆಲ್ಲ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಈಗ CWMA ಕೊಟ್ಟ ಆದೇಶ CWDT ಆದೇಶಕ್ಕೆ ವಿರುದ್ಧ ಆಗುತ್ತೆ. ಕುಡಿಯೋ ನೀರಿಗೆ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು, ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಆಗುತ್ತೆ. ಅವೆಲ್ಲರ ಮೇಲೂ ಕಂಟೆಂಪ್ಟ್ ಹಾಕಬೇಕಾಗತ್ತೆ ನಮ್ಮ ಸರ್ಕಾರ. ಮತ್ತು CWMA CWRC ಇವೆರಡು ಭಾಳ ಪಾರ್ಶಿಯಲ್ಲಾಗಿ ಕೆಲಸ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗ್ತಾ ಇರುವುದು ಜನಸಾಮಾನ್ಯರ ಹಾಗೂ ರೈತರ ತಾಳ್ಮೆಯ ಪರೀಕ್ಷೆ ಮಾಡ್ತಾ ಇದೆ. ಈ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಎಚ್ಚರಿಕೆ ನಡೆಯನ್ನು ಅನುಸರಿಸಿ ಕಾವೇರಿ ಉಳಿಸುವತ್ತ ಗಮನವನ್ನು ಹರಿಸಬೇಕಾಗಿದೆ.